10 ವರ್ಷಗಳಲ್ಲಿ 20 ಕಾಲು ತುಳಿತಗಳಾಗಿದ್ದಾವೆ. 10 ವರ್ಷಗಳಲ್ಲಿ 20 ಕಾಲು ತುಳಿತಗಳಾಗಿದ್ದಾವೆ. ನಾನು ಭಾಳ ಹಿಂದಿನಿಂದ ಹೋಗಲ್ಲ, 2008ರಿಂದ ಹೇಳಲಿಕ್ಕೆ ಬಯಸ್ತೇನೆ. 3/8/2008ರಲ್ಲಿ ನೈನಾದೇವಿ ದೇವಸ್ಥಾನ, ಬಿಲಾಸ್ಪುರ್, ಹಿಮಾಚಲ್ ಪ್ರದೇಶ್, 162 ಸಾವುಗಳಾಗ್ತವೆ ಕಾಲು ತುಳಿತದಿಂದ. ಆಗ ಅಧಿಕಾರದಲ್ಲಿದ್ದವರು BJPಯವರು. ಪ್ರೇಮ್ ಕುಮಾರ್ ಧುಮಾಲ್ ಅಂತಕ್ಕಂಥವರು ಚೀಫ್ ಮಿನಿಸ್ಟರ್, ಅವರು BJP ಚೀಫ್ ಮಿನಿಸ್ಟರ್. 30/9/2008 ಚಾಮುಂಡದೇವಿ ದೇವಸ್ಥಾನ, ಜೋಧ್ಪುರ, ರಾಜಸ್ಥಾನ, ಅಲ್ಲಿ ಸುಮಾರು 250 ಜನ ಸಾಯ್ತಾರೆ. 250 ಜನ ಕಾಲು ತುಳಿತದಿಂದ 250 ಜನ ಸಾಯ್ತಾರೆ. ಆಗ BJP ಅಲ್ಲಿ ಇದ್ದದ್ದು, ಅಧಿಕಾರದಲ್ಲಿದ್ದದ್ದು BJP ಪಾರ್ಟಿ. ಆಗ ಚೀಫ್ ಮಿನಿಸ್ಟರ್ ಆಗಿದ್ದವರು ವಸುಂಧರಾ ರಾಜೇ ಸಿಂಧಿಯಾ, ಅವರು ಇದ್ದರು ಚೀಫ್ ಮಿನಿಸ್ಟರ್ ಆಗಿ. ಆಮೇಲೆ 8/11/2011ರಲ್ಲಿ ಹರ್ಕಿ ಪೌರಿ ಘಾಟ್, ಹರಿದ್ವಾರ್, ಉತ್ತರಾಖಂಡ್, ಅಲ್ಲಿ ಕಾಲು ತುಳಿತ ಆಗುತ್ತೆ, 20 ಸಾವುಗಳಾಗ್ತವೆ. ಆಗ ಅಧಿಕಾರದಲ್ಲಿದ್ದವರು BJPಯವರು. BC ಖಂಡೂರಿ ಅಂತಕ್ಕಂಥವರು ಚೀಫ್ ಮಿನಿಸ್ಟರ್. 19/11/2012 ಅದಾಲತ್ ಘಾಟ್, ಪಾಟ್ನಾ, 20 ಸಾವಾಗ್ತವೆ ಕಾಲು ತುಳಿತದಿಂದ. BJP JDU ಸಮ್ಮಿಶ್ರ ಸರ್ಕಾರ ಇರ್ತದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್. 13/10/2013 ರತ್ನಗರ್ ದೇವಸ್ಥಾನ, ಮಧ್ಯಪ್ರದೇಶ, 115 ಸಾವುಗಳಾಯ್ತವೆ. ಅವಾಗಲೂ ಅಧಿಕಾರದಲ್ಲಿದ್ದವರು BJP ಪಕ್ಷ. ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ್ ಅವರು. 2021 ಹರಿದ್ವಾರದಲ್ಲಿ, ಉತ್ತರಾಖಂಡ್, 6 ಸಾವಾಯ್ತವೆ. ಆಗ BJP ಅಧಿಕಾರದಲ್ಲಿತ್ತು. ಪುಷ್ಕರ್ ಸಿಂಗ್ ಧಾಮಿ ಅನ್ನೋರು ಮುಖ್ಯಮಂತ್ರಿ ಆಗಿದ್ದರು. 30/3/2023 ಬಾಲೇಶ್ವರ, ಮಧ್ಯಪ್ರದೇಶ, 36 ಸಾವು, BJP ಅಧಿಕಾರದಲ್ಲಿತ್ತು. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಖ್ಯಮಂತ್ರಿಗಳು. ಅತ್ರಾಸ್, ಉತ್ತರ ಪ್ರದೇಶ, ಸುಮಾರು 121 ಸಾವುಗಳಾಯ್ತವೆ ಕಾಲು ತುಳಿತದಿಂದ. ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ್, BJPಯವರು. ಇತ್ತೀಚೆಗೆ ಜನವರಿನಲ್ಲಿ 29/1/2025 ಪ್ರಯಾಗರಾಜ್, ಉತ್ತರ ಪ್ರದೇಶ, ಸುಮಾರು 39 ಜನ ಸಾಯ್ತಾರೆ. ಆಗ BJP ಅಧಿಕಾರದಲ್ಲಿತ್ತು. ಈಗ ಜನವರಿನಲ್ಲಿ BJP ಅಧಿಕಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದರು. ಡೆಲ್ಲಿ ರೈಲ್ವೆ ಸ್ಟೇಷನ್ 15/2/2025 18 ಸಾವಾಯ್ತವೆ. BJP ಅಧಿಕಾರದಲ್ಲಿರ್ತವೆ. ಶ್ರೀಮತಿ ರೇಖಾ ಗುಪ್ತಾ ಅವರು ಚೀಫ್ ಮಿನಿಸ್ಟರ್. 3/5/2025 ಲಾಯ್ರಿ ದೇವಿ ದೇವಸ್ಥಾನ, ಗೋವಾ, 6 ಜನ ಸತ್ತೋಗ್ತಾರೆ ಕಾಲು ತುಳಿತದಲ್ಲಿ. BJP ಅಧಿಕಾರದಲ್ಲಿತ್ತು. ಪ್ರಮೋದ್ ಸಾವಂತ್ ಅವರು ಗೋವಾದ ಮುಖ್ಯಮಂತ್ರಿ. 9/6/2025 ಮುಂಬೈ ರೈಲ್ವೆ ಸ್ಟೇಷನ್, 4 ಸಾವು, BJP. ದೇವೇಂದ್ರ ಫಡ್ನವೀಸ್, ಮಹಾರಾಷ್ಟ್ರ, ಚೀಫ್ ಮಿನಿಸ್ಟರು. 27/7/2025 ಹರಿದ್ವಾರ್, ಉತ್ತರಾಖಂಡ್, 6 ಸಾವು, BJP. ಪುಷ್ಕರ್ ಸಿಂಗ್ ಧಾಮಿ ಮುಖ್ಯಮಂತ್ರಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಗುಜರಾತ್ನಲ್ಲಿ 2022 ಮತ್ತು 2025ರಲ್ಲಿ ಸೇತುವೆಗಳು ಕುಸಿದು ಬಿದ್ದೋಗ್ಬಿಡ್ತವೆ. ಜನ ಭಯದಿಂದ ಓಡ್ತಾರೆ. ಆಗ 100 ಜನ ಸತ್ತೋಗ್ತಾರೆ. ಇದು ಭಾರತದಲ್ಲಿ ಆಗಿರ್ತಕ್ಕಂಥದ್ದನ್ನು ಕೆಲವು ಘಟನೆಗಳನ್ನು ಪ್ರಸ್ತಾಪ ಮಾಡಿದ್ದೀನಿ.